ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಂತು ಕಾರ್ತಿಕ್. ಇವತ್ತು ನಮ್ಮ ಕಾಲೇಜಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ. ಅದಕ್ಕೆ ನಾನು ಜೋರಾಗಿ ಹೋಗ್ತಾ ಇದ್ದೀನಿ, ಟೈಮ್ ಬೇರೆ ಆಗಿದೆ. ಉದ್ಯೋಗ ಮೇಳ ಅಲ್ಲ, ಆಹಾರ ಮೇಳ ನಡೀತಾ ಇದೆ ನಮ್ಮ ಕಾಲೇಜಲ್ಲಿ. ಎಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇನ್ನು ಸ್ಟೂಡೆಂಟ್ಸ್ ಯಾರೂ ಬಂದಿಲ್ಲ, ಟೀಚರ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಮತ್ತು ಟೀಚರ್ಸು ಥಿಂಕ್ ಮಾಡ್ತಿದ್ದಾರೆ, ಹುಡುಗರು ಯಾವ ರೀತಿಯಾಗಿ ಕ್ರಿಯೇಟಿವಿಟಿ ಬಳಸ್ಕೊಂಡು ವ್ಯಾಪಾರ ಮಾಡ್ತಾರೆ, ಎಷ್ಟು ಸಂಪಾದನೆ ಮಾಡ್ತಾರೆ, ಯಾರ್ದೆಲ್ಲ ಸೇಲ್ ಆಗುತ್ತೆ, ಯಾರ್ದೆಲ್ಲ ಹಂಗೆ ಬಾಕಿ ಉಳಿಯುತ್ತೆ ಅನ್ನೋದನ್ನೆಲ್ಲದನ್ನು ಡಿಸ್ಕಸ್ ಮಾಡ್ತಾ ಅದನ್ನಷ್ಟು ಬೆಂಚ್ನೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಒಳ್ಳೆ ಚೆನ್ನಾಗಿದೆ ಡೆಕೋರೇಷನ್ಸ್ ಎಲ್ಲ. ಅಷ್ಟರೊಳಗೆ ನಮ್ಮ B.Ed ಹುಡುಗರು ಯಾರ್ಯಾರು ಬಂದಿದ್ದಾರೆ ಅವ್ರನ್ನಷ್ಟು ಸಮೇತನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಬರ್ರಿ. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ. ಫುಡ್ನ ಮಾರುವವರು ಲೇಟಾಗಿ ಬರ್ತಾ ಇದ್ದಾರೆ ಅಂದರೆ ಒಪ್ಕೊಳ್ಳೋಣ, ಬಟ್ ತಿನ್ನೋರು ಸಮೇತ ಲೇಟಾಗಿ ಬರ್ತಾವ್ರೆ. ಬಟ್ ನಮಗಿಂತ ಜೂನಿಯರ್ಸ್ ಎಲ್ರಿಗೂ ಮುಂಚೆ ಅವ್ರು ಬಂದು 8:30 ಅಂತಂದರೆ ಎಲ್ಲರೂ ಸಮೇತ 8:45 ಅಷ್ಟೊತ್ತಿಗೆ ಇಲ್ಲೆಲ್ಲ ಬಂದು ಫಾಲಿನ್ ಆಗಿ ಅವರೆಲ್ಲ ಸಮೇತ ಟೀಚರ್ಸ್ಗೆ ಅವ್ರು ಎನ್ಕರೇಜ್ ಮಾಡ್ತಾರೆ. ಆಹಾರ ಮೇಳ ಅಂತಂದರೆ ಹೀಗಿರುತ್ತೆ ನೋಡಿ ಅಂತ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತಪ್ಪ ಈ ದಿನ ಅಂತ. ಅದರಲ್ಲಂತೂ ಪ್ರೈಮರಿ ಮತ್ತು ಹೈಸ್ಕೂಲ್ ಹುಡುಗರಂತೂ ವೆರೈಟೀಸ್ ಆಫ್ ಫುಡ್ಸ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಪೇರೆಂಟ್ಸ್ಗೆಲ್ಲ ಹೇಳಿ, ಅವ್ರ ಪೇರೆಂಟ್ಸ್ ಸಮೇತನೂ ಈ ಫಂಕ್ಷನಿಗೆ ಬಂದಿದ್ದಾರೆ ಅವ್ರನ್ನ ಎಂಕರೇಜ್ ಮಾಡೋಕ್ಕೆ. ಎಲ್ಲ ಹುಡುಗರು ₹5, ₹10, ₹20, ₹30 ತನಕ ಫುಡ್ಗಳನ್ನ ಸೇಲ್ ಮಾಡಿದ್ರು. ಒಬ್ಬೊಬ್ಬರು 2,000, 2,500, ಕೆಲವೊಬ್ರು 500, 600 ಎಲ್ಲ ಸಂಪಾದನೆ ಮಾಡಿ ಲಾಸ್ಟಿಗೆಲ್ಲ ನಮಗೆ ಬಂದು, ಸರ್ ನಾನು ನೋಡಿ ಸರ್ ಇಷ್ಟು ಕಲೆಕ್ಟ್ ಆಗಿದೆ, ಇಷ್ಟು ನಾನು ಇವತ್ತು ದುಡಿದೀನಿ ಅಂತೆಲ್ಲ ಹೇಳಿದ್ದಕ್ಕೆ ನಮಗೊಂಥರ ಖುಷಿ ಆಯಿತು. ಬಟ್ ನಾವು ಇರೋ ದುಡ್ಡನ್ನೆಲ್ಲ ಅವರಿಗೆಲ್ಲ ಕೊಟ್ಬಿಟ್ಟು ನಾವು ಅವ್ರಿಗೆ ಎಂಕರೇಜ್ ಮಾಡಿದ್ವಿ. ಅದೊಂಥರ ನಮಗೆ ಇವತ್ತು ಖುಷಿ ಇತ್ತು. ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಮುರುಘಾ ಮಠದ ಗುರುಗಳು ಸಹ ಆಗಮಿಸಿದರು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೆಲವೊಂದು ವಿದ್ಯಾರ್ಥಿಗಳ ಫುಡ್ಗಳನ್ನ ಇವ್ರು ಸಹ ಟೇಸ್ಟ್ ಮಾಡಿ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ, ಒಳ್ಳೆಯದಾಗಲಿ ಅಂಥೇಳಿ ಶುಭ ಕೋರಿದ್ರು. ನಾವು ದೊಡ್ಡವರೆಲ್ಲರೂ ದುಡಿಯೋ ವಯಸ್ಸಿನಲ್ಲೆಲ್ಲ ಖರ್ಚು ಮಾಡ್ತಿದ್ದೀವಿ, ಬಟ್ ಚಿಕ್ಕ ಹುಡುಗರೆಲ್ಲ ಎಂಜಾಯ್ ಮಾಡೋ ಟೈಮಲ್ಲೆಲ್ಲ ಅವರು ದುಡಿತಾ ಇದ್ದಾರೆ. ಅದನ್ನು ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂಥರ ಇನ್ಸ್ಪಿರೇಷನ್ ಅನ್ನಿಸ್ತು. ಓಕೆ, ನಾವು ಈ ಥರ ಮಾಡಬೇಕಾಗಿತ್ತಲ್ಲ, ಚಿಕ್ಕವರಿದ್ದಾಗ ಈ ರೀತಿ ಸಂಪಾದನೆ ಆಗ್ತಿತ್ತಲ್ಲ ಎಲ್ಲ ಒಂದು ಕಡೆಗೆ ಅಂತ ಅನ್ನಿಸ್ತು. ಪ್ರತಿ ಸರಿ ಕಂಟೆಂಟ್ ಮಾಡುವಾಗ ಪ್ರಿಪೇರ್ ಇರ್ತಿರಲ್ಲ, ಡೈರೆಕ್ಟ್ ಹಂಗೆ ಕಂಟೆಂಟ್ ಮಾಡ್ತಾಯಿದ್ದೀವಿ. ಬಟ್ ಈ ಸರಿ ಒಂದಿನ ಮುಂಚೆನೇ ಪ್ರಿಪೇರ್ ಆಗಿ ಸೆಲ್ಫಿ ಸ್ಟಿಕ್ಕು, ಮೊಬೈಲ್ ಸ್ಟ್ಯಾಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಬಟ್ ಕೆಲವೊಂದು ವೀಡಿಯೋಗಳು ಮಾಡಿರೋವೆಲ್ಲ ಡಿಲೀಟ್ ಆಗೋಗಿದ್ದಾವೆ. ಇನ್ನು ನಮ್ಮ ಕ್ಯಾಮ್ರಾಮ್ಯಾನ್ ಅಂತೂ ವೀಡಿಯೋ ಮಾಡಪ್ಪ ಜಾಸ್ತಿ ಅಂತಂದರೆ ವೀಡಿಯೋಗಿಂತ ಫೋಟೋಸ್ ತೆಗೆದಿದ್ದಾನೆ ಜಾಸ್ತಿ. ಆ ಫೋಟೋಸ್ಗಳು ಸಮೇತನೂ ಮೆಮೊರೀಸ್ ಚೆನ್ನಾಗಿದ್ದಾವೆ. ಆ ಫೋಟೋಸ್ಗಳನ್ನ ಒಂದ್ಸರಿ ನೋಡ್ಕೊಂಬರೋಣ ಬನ್ನಿ, ಎಷ್ಟು ಚೆನ್ನಾಗಿದ್ದಾವೆ ಅಂತ. ನಗುವ ಮಗುವ ಮೊಗದ ಇವಳ ಹೆಸರೇನು ಹೇಳಿ, ಇವಳ ಸೆಳೆವ ಪರಿಗೆ ಮರುಳಾಗದೆ ಹೇಗೆ ಇರಲಿ. ನಿನ್ನ ಮೇಲೆ ಒಂದೇ ಒಂದು ಆಪಾದನೆ, ದೋಚಿಕೊಂಡೆ ಯಾಕೆ ಹೇಳು ನೀ ನನ್ನನೇ. ನೋಡಬೇಡ ಹೀಗೆ ನನ್ನ ನೀ ಸುಮ್ಮನೆ.